ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ಬ್ಲಾಗ್ ಆಲ್ರೆಡಿ ಟೈಟಲ್ ನೋಡಿದ್ರೆ ಗೊತ್ತಾಗಿರುತ್ತೆ. ಇವತ್ತು ನಮ್ಮದು ಆ್ಯನಿವರ್ಸರಿ, November 4th ಟ್ಯೂಸ್ಡೇ. ಇವತ್ತು ಎಲ್ಲ ಪೂಜೆ ಎಲ್ಲ ಆಗಿದೆ. ನೆಕ್ಸ್ಟ್ ಎಲ್ಲಾದರೂ ಹೊರಗಡೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನೆನ್ನೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ, ಟೈಮ್ ಅಡ್ಜಸ್ಟ್ ಆಗಲಿಲ್ಲ. ಇವಾಗ ಹಾಗೆ ಶಾಪಿಂಗ್ ಹೋಗ್ತಾ ಮುಗಿಸ್ಕೊಂಡು ಮತ್ತೆ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿದ್ವಿ. ಟೆಂಪಲ್ದು ಹೆಸರು ಗೊತ್ತಿಲ್ಲ, ಸುಮಂತ್ ಬಂದಮೇಲೆ ಕೇಳ್ತೀನಿ ಯಾವುದು ಲೊಕೇಶನ್ ಏನು ಅಂತ. ಚೆನ್ನಾಗಿದೆಯಂತೆ, ಅದಕ್ಕೆ ಹೋಗಿರಲಿಲ್ಲ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಫ್ರೆಂಡ್ಸ್. ಬನ್ನಿ ಹೋಗೋಣ, ಹೋಗಿ ಬರೋಣ ಫ್ರೆಂಡ್ಸ್. ಹಾಗೆ ನೈಟು ಸಿಂಪಲಾಗಿ ಮನೇಲೇ ಹನಿ ಕೇಕ್ ಮಾಡೋಣ ಅಂತ ಮಾಡಿದ್ದೆ. ಅದೊಂದು ವಿಡಿಯೋ ಬ್ಲಾಗ್ ಇದೆ, ನೋಡ್ಕೊಬನ್ನಿ. ಆಮೇಲೆ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಹಾಯ್. ಓಕೆ ಫ್ರೆಂಡ್ಸ್, ಇವತ್ತು ಮಂಡೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾಳೆ ಟ್ಯೂಸ್ಡೇ ನಮ್ಮ ಆ್ಯನಿವರ್ಸರಿ. ಇವತ್ತು ಅದಕ್ಕೆ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮಂತ್ಗೇನಾದರೂ ಬಟ್ಟೆ ಕೊಡಿಸೋಣ ಅಂತ, ಅವ್ನು ಬೇಡ ಅಂತ. ನಾನು ತೊಗೊಳೋದೇ ವರ್ಷಕ್ಕೊಂದು ಸಲ ತಗೋ ಅಂತ ಅಂತಿದ್ದೀನಿ. ಹ್ಞೂ ಮಗನೇ, ನಿಮಗೂ ಬೇಕಾ? ಹೌ ಏನಮ್ಮ? ಹಾಗೆ ಫ್ರೆಂಡ್ಸ್, ಹೊರಗಡೆ ಹೋಗಿ ಅದೊಂದು ಬ್ಲಾಗ್ ಸ್ಟಾರ್ಟ್. ಏನಮ್ಮ ಏನು ಫ್ರೆಂಡ್ಸ್? ಹಾಗೆ ಇವತ್ತು ಹನಿ ಕೇಕ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮನೇಲೆ. ನೋಡೋಣ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಕೇಕ್ನ. ಆ್ಯಕ್ಚುಲಿ ನೋಡಬೇಕು. ಮಗನೇ ಏನಮ್ಮ? ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಇವಾಗ ಹನಿ ಕೇಕ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಹನಿ ಕೇಕ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂದರೆ ಕಡಿಮೆನೇ, ಬ್ರೆಡ್ಡು, ಮೊಟ್ಟೆ ಮತ್ತು ಸ್ವಲ್ಪ ಶುಗರ್, ಹಾಲು, ಇಷ್ಟು ಯೂಸ್ ಮಾಡ್ತಿದ್ದೀನಿ. ನೋಡೋಣ. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಮಾಡ್ತಿರೋದು ಫ್ರೆಂಡ್ಸ್ ಹನಿ ಕೇಕು. ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ, ಟ್ರೈ ಮಾಡ್ತಾಯಿದ್ದೀನಿ. ಸುಮ್ಮನೆ ಆ್ಯನಿವರ್ಸರಿ ಎಲ್ಲ ಮನೇಲೆ ಮಾಡೋಣ ಕೇಕ್ನ ಅಂತ ಸ್ವಲ್ಪ ಟ್ರೈ. ಫ್ರೆಂಡ್ಸ್, ಇವಾಗ ಸ್ವಲ್ಪ ಶುಗರ್ ಸಿರಪ್ ಮಾಡ್ಕೊಳ್ಳೋಣ. ಒಂದು 7 ಸ್ಪೂನ್ ಹಾಕೋತಿದ್ದೀನಿ. ಶುಗರ್ ಸ್ವೀಟ್ ಇರಬೇಕಲ್ಲ. ಆಗ ಸ್ವಲ್ಪ ನೀರು, ಜಾಸ್ತಿ ಬೇಡ, ಸ್ವಲ್ಪ ಕಡಿಮೆ ನೀರು. ಫ್ರೆಂಡ್ಸ್, ಇದಾಗೋ ಅಷ್ಟರಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಳೋಣ. ಬ್ರೆಡ್ ಹಾಗೆ ಮುರಿದ್ಬಿಟ್ಟು ಹಾಕೊಳ್ಳಿ. ಫ್ರೆಂಡ್ಸ್, ಇದಕ್ಕೆ 3 ಸ್ಪೂನ್ ಹಾಕ್ತಿದ್ದೀನಿ. ಇದೇ ಮೊಟ್ಟೆ ಹಾಕ್ತಿದ್ದೀನಿ. ಇದು ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಹಾಲು ಹಾಕ್ತಾಯಿದ್ದೀನಿ. 1 ಗ್ಲಾಸಷ್ಟು ಹಾಕ್ಕೊಳ್ಳಿ, ಚಿಕ್ಕ ಗ್ಲಾಸಲ್ಲಿ. ಫ್ರೆಂಡ್ಸ್ ನೋಡಿ, ಈ ಥರ ಆಗಿದೆ. ಫ್ರೆಂಡ್ಸ್, ಈಗ ನೀಟಾಗಿ ಸ್ವಲ್ಪ ಬೀಟ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಕಟ್ ಮಾಡಿದ್ಯಾ? ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಸ್ಮೆಲ್ ಕೂಡ ಹಂಗೆ ಇದೆ. ಅದು ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ. ನೋಡಿ, ಈ ಥರ ಇದೆ. ಇವಾಗ ಸ್ವಲ್ಪ ಕಲರ್ ಬರ್ತಾ ಇದೆ ನೋಡಿ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಚೆನ್ನಾಗಿದೆ. ಫ್ರೆಂಡ್ಸ್, ಏನು ಗೊತ್ತಾ, ಫುಲ್ಲು ಲೋ ಫ್ಲೇಮಲ್ಲಿ ನೀರು ಸ್ವಲ್ಪ ಹಾಕಿದೆ. ಅದು ಏನಾಯಿತು ಅಂದರೆ ಗಟ್ಟಿಯಾಗಿ ಫುಲ್ ಕಲ್ಲಾದಂಗೆ ಆಗೋಯ್ತು. ಇವಾಗ ಸ್ವಲ್ಪ ನೀರು ಹಾಕಿ ಈಗ ಹೈ ಫ್ಲೇಮಲ್ಲೇ ಇಟ್ಟು ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಕಲರ್ ಬರ್ತಿದೆ. ನಿಜ ಟೆನ್ಷನ್ ಆಗೋಗಿತ್ತು. ಸಾಕಲ್ಲ ನೋಡಿ ಫ್ರೆಂಡ್ಸ್, ಈ ಥರ ಫ್ರೆಂಡ್ಸ್. ನಾನು ಗ್ಯಾಸ್ ಸ್ಟವಲ್ಲಿ ಮಾಡ್ತಿಲ್ಲ, ಓವನಲ್ಲಿ ಮಾಡ್ತಿದ್ದೀನಿ, ಸ್ವಲ್ಪ ಬೇಗ ಆಗಲಿ ಅಂತ. ನೋಡೋಣ. ಫ್ರೆಂಡ್ಸ್, ಸ್ವಲ್ಪ ಸುತ್ತ ಈ ಥರ ಮಾಡ್ಕೊಳ್ಳೋಣ.
ಆಗಿದೆ ಈಗ 3 ಮಿನಿಟ್ಸ್ ಇಟ್ಟು ನೋಡೋಣ. ಓಕೆ, ಆಗಿದೆ ಅನ್ಸುತ್ತೆ, ನೋಡೋಣ. ಸೊ 3 ಮಿನಿಟ್ಸಾ? ಈ ಥರ ಆಗಿದೆ, ನೋಡೋಣ ಏನು ಬರುತ್ತೆ. ನೋಡಿ ಫ್ರೆಂಡ್ಸ್, ಆಗಿದೆ. ಜಾಸ್ತಿ ಏನು ಇದಾಗ್ತಿಲ್ಲ, ಕಚ್ಕೋತಿಲ್ಲ, ಅದೇ ಬಿಟ್ಬಿಟ್ಟಿದೆ. ಫ್ರೆಂಡ್ಸ್ ನೋಡಿ, ಈ ಥರ ಆಗಿದೆ. ಸುಮ್ಮನೆ ಡೆಕೋರೇಟ್ಗೆ ಮೇಲೆ ಚೆರಿ ಇಡ್ತಾ ಇದ್ದೀನಿ. ನೋಡಕ್ಕೆ ಚೆನ್ನಾಗಾಗಿದೆ, ತಿನ್ನಕ್ಕೆ ಹೆಂಗೆ ಅಂತ ಗೊತ್ತಿಲ್ಲ. ತಿಂದು ಟೇಸ್ಟ್ ಮಾಡಿ ಹೇಳ್ತೀನಿ. ಹೆಂಚಿನಿ ಫ್ರೆಂಡ್ಸ್ ನೋಡಿ, ರೆಡಿಯಾಗಿದೆ. ನಿಜ ಫಸ್ಟ್ ಟೈಮ್ ಮಾಡಿರೋದು, ಹೇಗಿರುತ್ತೆ ಏನೋ ಗೊತ್ತಿಲ್ಲ, ನೋಡಬೇಕು ಅಲ್ವಾ ಸುಮಂತ್? ಟೇಸ್ಟ್ ಮಾಡಿ ನೆಕ್ಸ್ಟ್ ನೋಡೋಣ. ಇನ್ನು ಟೈಮ್ 12 ಆಗಿಲ್ಲ, ಈಗ 55 ಫ್ರೆಂಡ್ಸ್. ಫುಲ್ ಸುಮಂತ್ಗೆ ನಿದ್ದೆ. ಫ್ರೆಂಡ್ಸ್ ಇವತ್ತು ಶಾಪಿಂಗ್ ಹೋಗಬೇಕಿತ್ತು, ಹೋಗಲಿಲ್ಲ. ನಾಳೆ ಬೆಳಿಗ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಫ್ರೆಂಡ್ಸ್. ಈಗ ಟೈಮ್ 11:59 ಆಗಿದೆ. ಇನ್ನು 1 ಮಿನಿಟ್ ಇದೆ ಅಷ್ಟೇ, 12 ಆಗೋಗುತ್ತೆ ಅಲ್ವಾ ಸುಮಂತ್? ಲಾಸ್ಟ್ ಇಯರ್ ಇಲ್ಲೇ ಬೆಂಗಳೂರಲ್ಲಿ ಇದ್ವಿ ಅಲ್ವಾ? ಅದು ಲಾಸ್ಟ್ ಇಯರ್ ಮಂಡ್ಯ. ಓಕೆ, ನಿದ್ದೆ ಅಲ್ವಾ? 12 ಆಯಿತು. ಹ್ಯಾಪಿ ಆ್ಯನಿವರ್ಸರಿ ಚಿನಿ. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಓಕೆ, ಕೇಕ್ ಕಟ್ ಮಾಡೋಣ. ಟೇಸ್ಟ್ ನೀವು ಮಾಡಿ, ನಾವು ಮಾಡ್ತೀವಿ. ಏನಿಲ್ಲ, ಮಾಡಿ ನೀನು ಫಸ್ಟ್. ನೀನೇ ಮಾಡು, ಆಮೇಲೆ ನಾನು ಮಾಡ್ತೀನಿ. ಅಪ್ಪ ಕೇಕ್ ಕಾಣಿಸ್ತಿಲ್ಲಪ್ಪ. ಕಟ್ ಆಗ್ತಿದ್ಯಾ? ಏನು ಹಲ್ವಾ ಥರ ಆಯ್ತು. ಹೌದಾ? ಓಕೆ, ಟೇಸ್ಟ್ ನೋಡಿ ಹೇಗಿದೆ ಅಂತ. ಏನು ಹೆಂಗಿದೆ? ಹೇಗಿದೆ? ಹೌದಾ? ಕೇಕ್ ಥರ ಇಲ್ಲ, ಮತ್ತೆ ಹಲ್ವಾ. ಹೌದಾ? ಗುಡ್. ಬಟ್ ಟೇಸ್ಟ್ ಆಗೋದಾಗಿದೆ. ಚೆನ್ನಾಗಿದೆ ಟೇಸ್ಟು. ಚೆನ್ನಾಗಿದೆ ಟೇಸ್ಟ್. ಹಲ್ವಾ ಥರ ಇದೆ. ಸಜ್ಜಿಗೆ, ಗೋಧಿ ಹಿಟ್ಟು ಸಜ್ಜಿಗೆ ಅಂತ. ನಿಜ ಗೋಧಿ ಹಿಟ್ಟು ಥರ ಏನೋ ಅನಿಸ್ತದೆ, ಬಟ್ ಓಕೆ. ಸೊ ಏನೋ ಕಮ್ಮಿ, ಹೆಚ್ಚು ಕಮ್ಮಿ, ಏನೋ ಕಮ್ಮಿ ಅಥವಾ ಏನೋ ಹೆಚ್ಚು ಕಮ್ಮಿ ಇರಬೇಕು. ಏನಾಗಿದೆ? ಸಾಫ್ಟ್ನೆಸ್ಗೆ. ಬಟ್ ಟೇಸ್ಟ್ ಚೆನ್ನಾಗಿದೆ. ಈಗ ನಾನು ಕಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಬಟ್ ಟೇಸ್ಟ್ ಮಾತ್ರ ಓಕೆ, ಚೆನ್ನಾಗಿದೆ. ಇದು ಏನು ಗೊತ್ತಾ, ಇದು ಸಾಫ್ಟ್ ಇಲ್ಲ ಅಲ್ವಾ? ಬಟ್ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಓಕೆ, ನಾಳೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಇಲ್ಲೇ ಎಂಡ್ ಮಾಡಿ. ಹಾಯ್, ಹಲೋ. ಕಾಫಿ ಕೊಡು ಮನೆ. ಕಾಫಿ ಚಿನ್ನಮ್ಮ ಡಿ ಮಾಡ್ತೀರಾ? ಡಿ ಮಾಡಿ. ಓಕೆ, ಹೋಗ್ತಾ ಇದ್ದೀವಿ. ಏನು ತಗೊಳ್ತೀಯಾ? ಇನ್ನು ಮೇಲೆ ಅನ್ಸುತ್ತಲ್ಲ. ಟೀ ಶರ್ಟ್ ನೋಡ್ತಿಲ್ಲ, ಶರ್ಟು.
ಇದು ಚೆನ್ನಾಗಿದೆ ಚಿನ್ನಿ. ನೋಡು ಒಂದ್ಸಲ. ಇಷ್ಟ ಆಯ್ತಾ ಚಿನ್ನಿ ನಿಮಗೆ ಬಟ್ಟೆ? ಚೆನ್ನಾಗಿದೆ. ಓಕೆ, ನೆಕ್ಸ್ಟ್ ನನಗೆ ಏನು ಬೇಕಾ ಮಗನ? ಇದು ಬೇಕಾ ನಿಮಗೆ? ಯಾವ್ದು ಬೇಕು ನೋಡು. ಹೌದಾ? ಓಕೆ. ಹಾಂ, ಯಾವ್ದು ಬೇಕು? ಅದು ಬೇಕಾ? ಇದು ಬೇಡ? ಎಲ್ಲ ಬೇಕಾ ನಿನಗೆ? ಅಮ್ಮ ನೋಡಿ ಸರ್ಚ್ ಮಾಡಿದೆ, ಚೆನ್ನಾಗಿದೆ. ವಾ, ನೋಡಿ ಇದು ಎಷ್ಟು? ಹಾಂ, 3 ಇರಲಾ? ನೋಡು ಚಿನ್ನಮ್ಮ, 3 ಬೇಕಾ ನಿಮಗೆ? 3 ಟಿ ಶರ್ಟ್ ಬೇಕಾ ಚಿನ್ನಮ್ಮ? 3 ಬೇಕಮ್ಮ ನಿಮಗೆ ಟಿ ಶರ್ಟ್? ಇದು ಹಾಂ, ಇಲ್ಲಿ ನೋಡಿ. ಯಾಕೆ ಹೋಗೋಣ? ಸಾಕ ಮಗನೇ? ಸಾಕಾ? ಫ್ರೆಂಡ್ಸ್, ನಮ್ಮ ಚಿನ್ನಮ್ಮಗೂ ಬಟ್ಟೆ ಶಾಪಿಂಗ್ ಆಯಿತು. ಶಾಪಿಂಗ್ ಮುಗೀತು. ಇಷ್ಟ ಆಯ್ತಾ ಚಿನ್ನಿ? ಇಷ್ಟ ಆಯ್ತಾ? ಚೆನ್ನಾಗಿದ್ದಾವೆ. 3 ಜನಕ್ಕೂ ಮಾಡಿದ್ವಿ, ಶಾಪಿಂಗ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಟೆಂಪಲ್ಗೆ. ಎಲ್ಲಿರೋದು ಟೆಂಪಲ್ ಅದು? ಈಜಿಪುರ. ವಿಷ್ಣು ಟೆಂಪಲ್, ಕೋದಂಡರಾಮ. ಓಕೆ ಫ್ರೆಂಡ್ಸ್, ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇನ್ನೂ ವರ್ಕಿಂಗ್ ನಡೀತಿದೆ ಅನಿಸುತ್ತೆ. ನೂರ ಎಂಟು ಅಡಿ ವಿಷ್ಣು. ಏನಂದರೆ ಇದು ಕೋದಂಡರಾಮ ಟೆಂಪಲ್ ಅಂತ ಹೇಳಿದ್ರೆ ಹೇಳ್ತಾರೆ. ವಿಷ್ಣು ಟೆಂಪಲ್ ಅಂದರೆ ಇವಾಗ ಹೇಳ್ತಾರೆ, ಫೇಮಸ್ ಆಗಿದ್ದಾರೆ. ಇನ್ನು ಕೋದಂಡರಾಮ ಟೆಂಪಲ್ ಅಂತಂದರೆ ಗೂಗಲ್ ಮ್ಯಾಪ್ ಹಾಕೋದ್ರೆ. ಬಟ್ ಫ್ರೆಂಡ್ಸ್, ಪಾರ್ಕಿಂಗ್ ಇಲ್ಲ ಕಾರಲ್ಲಿ. ಬೈಕ್ಗಳು ಕೂಡ ಪಾರ್ಕಿಂಗ್ ಸಿಗಲ್ಲ. ಸೊ ಕಾರಲ್ಲಂತೂ ಬರೋಕ್ಕೆ ಹೋಗ್ಬಾರ್ದು. ಬಂದರೆ ಬೈಕಲ್ಲಿ ಬಂದರೆ ಬೆಸ್ಟ್. ತುಂಬ ಚಿಕ್ಕ ರೋಡು. ಬನ್ನಿ ಹಾಗೆ ಹೋಗೋಣ. ಫ್ರೆಂಡ್ಸ್, ಪಾದ ಮುಟ್ಟಕ್ಕೆ 100 ರೂಪೀಸ್. ಅವನು ಟಚ್ ಮಾಡೋಕ್ಕೆ ಮಾಡಿಸ ಅವನ ಕಲ್ಪಪ್ಪ. ಮಾಡಿದ್ರಮ್ಮ? ಏನಿಸ್ತು ಸ್ವಲ್ಪ? ಚೆನ್ನಾಗಿದೆ ಅಲ್ಲ? ಲಾಸ್ಟ್ ಇಯರ್ ತಿರುಪತಿ ಹೋಗಿದ್ವಿ. ಈ ಸಲ ಕೋದಂಡರಾಮ, ಭೂವರಹ ಅದು ಭೂವರಹ ಇದೆ, ಬಟ್ ಮೇನ್ ಕೋದಂಡರಾಮ ವಿಷ್ಣು.
ಚೆನ್ನಾಗಿದೆ ಫ್ರೆಂಡ್ಸ್, ಬಂದು ಹೋಗ್ಬೋದು ಅಲ್ಲ. ಹೋಗ್ಬೋದು ಅಂದರೆ ಕಾರೆಲ್ಲ ತರಕೋಬೇಡಿ, 4 ವೀಲರು. ಆ್ಯಕ್ಚುಲಿ 2 ವೀಲರ್ ಪಾರ್ಕಿಂಗ್ ಕಮ್ಮಿ ಇದೆ. ಈಗ ನಾವು ಮಧ್ಯಾಹ್ನ ಬಂದಿರೋದಕ್ಕೆ ವೀಕ್ ಡೇಸ್ ಆಗೋದಕ್ಕೆ ಇಲ್ಲ. ವೀಕೆಂಡು, ಈ ಶ್ರಾವಣ, ಸ್ಯಾಟರ್ಡೆ ಇಂಥ ಟೈಮಲ್ಲಿ, ಏಕಾದಶಿ ಇಂಥ ಟೈಮಲ್ಲಿ ತುಂಬ ರಶ್ ಇರುತ್ತೆ. ಮತ್ತು ಜಸ್ಟ್ ಫ್ರೀ ಟೆಂಪಲ್ಲು, ಫ್ರೀ ದರ್ಶನ. ನಾವು ಮೇಲೆ ಈಗ ವಿಶ್ವರೂಪ ಅಂತ ಒಂದು 108 ಅಡಿ ಎತ್ತರ ಇದೆಯಲ್ಲ, ಅಲ್ಲಿಗೆ ಹೋಗಿ ಅದ್ರ ಪಾದದ ಹತ್ತಿರದಿಂದ ನೋಡೋದಕ್ಕೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಆ್ಯಕ್ಚುಲಿ ಮುಟ್ಟಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ, ಬಟ್ ನಾವು ಟಚ್ ಮಾಡಿ ಯಾರು ಇರಲಿಲ್ಲ. ಸೊ ನಾವು ನಮಸ್ಕಾರ ಮಾಡಿದ್ವಿ, ಪಾಪ ಏನು ಅಂತ ಹೇಳಿಲ್ಲ. ಚೆನ್ನಾಗಿದೆ ಫ್ರೆಂಡ್ಸ್, ಬಂದು ಹೋಗ್ಬೋದು. ಬಂದು ಹೋಗಿ ಒಂದ್ಸಲ, ತುಂಬ ಚೆನ್ನಾಗಿದೆ. ನನಗಂತೂ ಇನ್ನೊಂದ್ಸಲ ಮತ್ತೆ ಬರ್ಬೋದು. ಚೆನ್ನಾಗಿದೆ, ಹತ್ರನೂ ಇದೆ ನಮಗೆ. ಅಯ್ಯಪ್ಪ, ಈಗ ಹಾಂ ಶೌರ್ಯ ಅದು ನಿಮ್ದ ಅದು ಸೈಕಲ್? ಕಾರ್ಲು 1, 2, 3 ಅವೆ. ಏನೋ ಇದೆಯಾ? ಫ್ರೆಂಡ್ಸ್, ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಊಟ ಎಲ್ಲ ಹೊರಗಡೆನೆ ಮಾಡ್ಕೊಂಡು ಬಂದ್ವಿ ಇವಾಗ. ಫ್ರೆಂಡ್ಸ್, ಏನಮ್ಮ ಫ್ರೆಂಡ್ಸ್ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅಂತ ತೋರಿಸ್ತೀನಿ ಅಲ್ವಾ. ಫ್ರೆಂಡ್ಸ್, ಇದೊಂದು ಜೊತೆ ತಗೊಂಡೆ ಬಟ್ಟೆ. ಪ್ರೈಸ್ ಎಷ್ಟು ಅಂದರೆ 1300. ಚೆನ್ನಾಗಿದೆ ಬಟ್ಟೆ, ಓಕೆ ಅನಿಸ್ತು, ಕ್ವಾಲಿಟಿ ಎಲ್ಲ, ಅದಕ್ಕೆ ತಗೊಂಡೆ ಫ್ರೆಂಡ್ಸ್. ನೆಕ್ಸ್ಟ್ ಇದೊಂದು ಜೊತೆ ಬ್ಲ್ಯಾಕ್ ಆ್ಯಂಡ್ ವೈಟ್. ಇದು ಪ್ರೈಸ್ ಬಂದು 700 ಇದೆ. ಚೆನ್ನಾಗಿದೆ ಫ್ರೆಂಡ್ಸ್, ಬಟ್ಟೆ ಕ್ವಾಲಿಟಿ ಎಲ್ಲ ವರ್ತಿಟ್ಟು, ಅದಕ್ಕೆ ತಗೊಂಡೆ. ಕೊರೋನಾ ಇದು ನನ್ನ ಗಂಡ ಕೊಡಿಸಿರೋ ಬಟ್ಟೆ. ಇದು ನಾನು ಕೊಡಿಸಿದ್ದು ಸುಮನ್ಗೆ. ಇಷ್ಟ ಆಗುತ್ತೆ. ಎಷ್ಟು 900 ಏನೋ ಇದೆ ಸಮಥಿಂಗ್. ಇನ್ನು ನಾವು ತಗೊಂಡ್ಮೇಲೆ ನನ್ನ ಮಗನ ಬಿಡೋಕ್ಕಾಗುತ್ತಾ? ಅಲೋ ಚಿನ್ನಮ್ಮ, ನಿಮಗೂ ಬೇಕಾ ಮಗ? ಅಮ್ಮ ಅವನಿಗೊಂದು 3 ಜೊತೆ ಟೀ ಶರ್ಟ್ ತೊಗೊಂಡ್ವಿ ಫ್ರೆಂಡ್ಸ್. ಎಲ್ಲ ಮಾಡ್ತಾರೆ ಮಗನೇ. ಫ್ರೆಂಡ್ಸ್, ಏನಂದರೆ ನನ್ನ ಗಂಡ ನನಗೆ ಕಾಲುಂಗುರ ಕೊಡಿಸಿದ್ದಾನೆ. ನನಗೆ ಫುಲ್ ರೌಂಡ್ ಹಾಕೋಕ್ಕೆ ಇಷ್ಟ ಇಲ್ಲ, ಪ್ರೆಸ್ಸಿಂಗ್ ಥರ ಹಾಕೋಕ್ಕೆ ಇಷ್ಟ. ಅದಕ್ಕೆ ಹೋಗಿ ತಗೊಂಡು ಬಂದ್ವಿ. ನೋಡಿ, ಈ ಥರ ಇದೆ ಡಿಸೈನ್. ಫ್ರೆಂಡ್ಸ್, ಒಂಥರ ಡಿಸೈನ್ ಚೆನ್ನಾಗಿದೆ ಅನಿಸ್ತು, ಅದಕ್ಕೆ ತಗೊಂಡೆ. ಇಷ್ಟು ಶಾಪಿಂಗ್ ಮಾಡಿದ್ದಾಯಿತು. ನೆಕ್ಸ್ಟು ಏನಿಲ್ಲ, ಮುಗಿತು ಇಲ್ಲಿಗೆ. ಇನ್ನು ನಾನ್ ವೆಜ್ ಏನಾದರೂ ಮಾಡ್ಬೇಕು ನೈಟು. ಓಕೆ, ಏ ಇಲ್ಲ ಬೇಡ, ಹಾಗೆ ಹಾಕು, ಆಗುತ್ತೆ. ಬೇಡ ಬೇಡ, ಆಗಲ ಮಾಡಿ ಇನ್ನಮ್ಮ ಮಧ್ಯ. ಆಗಿದೆಯಾ? ಫ್ರೆಂಡ್ಸ್, ಈಗ ಮೇಲ್ಗಡೆ ಹೋಗ್ಬಿಟ್ಟು ಬರಬೇಕು. ನೆಕ್ಸ್ಟ್ ಲಜ್ಜಿಗೆ ಕಾಲು
ಇಲ್ಲ ದೊಡ್ಡವ್ರು ಮಾಡಿದ್ದೆ ಅದ್ರಾಕು ದೊಡ್ಡವ್ರು ಹೋಗಿದ್ದಾ ಫ್ಲಾಶ್ ಆನ್ ಆಗುತ್ತೆ. ಇರಿ ಒಂದು ನಿಮಿಷ ಮಾಡ್ತೀನಿ. ನಾನು ಸುಮ್ಮನೆ ಹಿಡ್ಕೊ ಇಟ್ಕೊಳ್ಳಿ ಅಷ್ಟೇ, ಸುಮ್ಮನೆನಾ ಓ ಮಹಾಲಕ್ಷ್ಮಿ ಇಟ್ಕೊಳ್ಳಿ. ಮಹಾಲಕ್ಷ್ಮಿ ಬನ್ನಿ ಬಂದ್ರಮ್ಮ ಇದಾ? ನಾವು ಇಲ್ಲಿ ಸ್ವೀಟ್ ತಿನ್ಸಿರಿ ಅದರಲ್ಲೇ ಅದೆಲ್ಲ ಪಕೋಡಾಗೆ ಗ್ರೀನ್ ಚಟ್ನಿ ಹಚ್ಕೊಂಡು ಬಂದ್ರಮ್ಮ ಬನ್ನಿ ಶೌರ್ಯ ಪ್ಲೀಸ್ ಕಮ್ ಹಿಯರ್ ಅವನು ಬಂದ್ರೆ ಕಾಣಿಸಲ್ಲ ಕೆಳಗಡೆ. ಹಿಂದೆ ಹೋಗವಾಗ ಹೌದಾ ಓ ಹಿಂಗೆ ಹೋಗುತ್ತಾ ಕೆಳಗೆ ಬಿಡ್ರೆ ಗೊತ್ತಲ್ಲ ಅಮ್ಮ ಇಲ್ಲ ಎರಡು ಬಿಡ್ರಿ. ಶೌರ್ಯ ಗುಡ್ ಬಾಯ್ ತಾನೇ ಎಲ್ಲಿ ಗೊತ್ತೈತೆ. ನಾವು ಕೆಳಗೆ ಬಿಡೋದು ನಮ್ದೊಂದು ಸಲ ಮಾಡಿ ಆಮೇಲೆ ಓಕೆ ಕೆಳಗೆ ಸರಿ ಅಯ್ಯೋ ಬಾರೋ ಅಜ್ಜಿ. ಸೌರ್ಯ ಬಾ ಸೌರ್ಯ ಬಾರೋ ಬಾಪ ಸೌರ್ಯ ಗಾಡ್ ಬ್ಲೆಸ್ ಯು ನೋಡಮ್ಮ ಅವನು ಏ ಬೇಡಪ್ಪ ನೀನು ಮಾಡೋದು ಇಲ್ಲ ನೋಡಿ ಅವನು ನೀನು ಮಾಡೋದು ಬೇಡ ಸಮಯ ನಾವೇ ಮಾಡ್ಬೇಕು ನಿನಗೆ ಬಂತಾ ಬಂತು ಹಾಯ್ ಹಾಯ್ ಹಾಯ್. ಎಲ್ಲ ಒಟ್ಟಿಗೆ ಶೌರ್ಯ ಬಾ ಸರಿ ಬನ್ನಿ. ಬನ್ನಿ ಮಾ ಇಲ್ಲಿ. ಸೂರ್ಯ ಬನ್ರಿ ಬಿಸಿ ಅವರು ಅವನು ದೊಡ್ಡ ಚಪ್ಪಲಿ ಹಣ್ಣು ಬಿಗ್ ಬಾಸ್ ಹಾಯ್ ಮಾಡಿ ಅಲ್ಲಿ. ಹಾಯ್ ಮಾಡಿ. ಹಾಯ್. ಸುಮಂತ್ ಕಾಣಿಸ್ತಾ ಇಲ್ಲ. ಈಗ ಹಾಯ್ ಮಾಡಿ. ಅಲ್ಲಿ ಮಾಡಿ ಮೊಬೈಲ್ ನೋಡ್ಕೊಂಡು. ಹಾಯ್. ಸೌರ್ಯ ಹಾಯ್ ಮುಖ ಅಲ್ವಲ್ಲ ಥ್ಯಾಂಕ್ ಯು. ದಾರ ಚಾಕ್ಬಿಡ್ತೀನಿ. ಕಪ್ಪೆ ಹಾಕೋತೀನಿ ಚಪ್ಪಲು ಸೂಪರ್ ಆಗಿ ಹಾಯ್ ಹಾಯ್. ಹಾಯ್ ನಿಮ್ಮನೆ. ಹಾಯ್ ಅಮ್ಮ. ಹಾಯ್. ಹಾಯ್ ಎಲ್ಲಿಗೆ ಬಂದಿದ್ದೀವಿ? ನಾವಾ ಕಿಮ್ಸ್. ಕಿಮ್ಸ್ ಅಲ್ಲ ಅಲ್ಲ, ರಾಜೀವ್ ಗಾಂಧಿಗೆ. ರಾಜೀವ್ ಗಾಂಧಿ ರಂಗಮಂದಿರ ರಂಗ ಎಲ್ಲ ರಾಜೀವ್ ಗಾಂಧಿ ಅಲ್ಲ ಏನೋ ಗೊತ್ತಿಲ್ಲ. ಆಮೇಲೆ ವಿಡಿಯೋದಲ್ಲಿ ನೋಡಿಬಿಟ್ಟು ಅಂಕಲ್ ಕೆಲಸ ಮಾಡ್ತಿರೋದಿಲ್ಲೇ ಸೈನ್ ಹಾಕೋಕೆ ಬಂದಿದ್ದೆ ಅಲ್ಲ. ಸುಮ್ಮನೆ ಹಾಗೆ ನಾವು ಒಂದು ರೌಂಡು ಅಲ್ವಾ? ನಾನು ಎಲ್ಲ ಸುಮ್ಮನೆ ಅಲ್ಲಿ ಅಂದ್ರೆ ಅದಕ್ಕೆ ಓಡಬಂದು ಬರ್ತಿರ್ಲಿಲ್ಲ ನಾನು. ಯಾಕೆ ಏನಾಗುತ್ತೆ? ಏ ಹೋಗಪ್ಪ ಓ ಸೀರಿಯಲ್. ಸೀರಿಯಲ್ ಹಂಗಂತಲ್ಲ. ಹಲೋ ಫ್ರೆಂಡ್ಸ್, ಆ್ಯಕ್ಚುಲಿ ಏನಂದರೆ ಎಲ್ಲ ಹೊರಗಡೆ ಎಲ್ಲ ಹೋಗಿ ಸುತ್ತಾಡ್ಕೊ ಬಂದಿದ್ದಾಯಿತು. ಮತ್ತು ಆ್ಯಂಕಲ್ ಆಫೀಸ್ಗೂ ಹೋಗಿದ್ವಿ. ಸುಮ್ಮನೆ ಹಾಗೆ ಅವರು ಹೋಗ್ತಿದ್ರಲ್ಲ, ನಾವು ಅಜ್ಜಿ ಎಲ್ಲ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಇವಾಗ ಜಸ್ಟ್ ಬಂದ್ವಿ, ಮುಗೀತು ಎಲ್ಲ. ಇವಾಗ ಊಟಕ್ಕೆ ಏನಾದರೂ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಬಿರಿಯಾನಿ ಏನಾದರೂ. ಅಷ್ಟೇ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡಿ. ಅಷ್ಟು ಹೇಳ್ತಾ ಓಕೆ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಓಕೆ ಫ್ರೆಂಡ್ಸ್, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ